ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 17ರಲ್ಲಿ ಹೆದ್ದಾರಿಯಿಂದ 1 ಕಿಲೋಮೀಟರ್ ದೂರದಲ್ಲಿರುವುದೇ ಆನೆಗುಡ್ಡೆ. ಆನೆಗುಡ್ಡೆ ವಿನಾಯಕ ದೇವಸ್ಥಾನವು ಬಹುಪ್ರಸಿದ್ಧ ಹಿಂದೂ ಧಾರ್ಮಿಕ ಕೇಂದ್ರ. ಇಲ್ಲಿ ಪ್ರತಿದಿನ ಸಾವಿರಾರು ಭಕ್ತಾದಿಗಳು ವಿನಾಯಕನ ದರ್ಶನವನ್ನು ಪಡೆಯುತ್ತಾರೆ. ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಪ್ರಸಿದ್ಧವಾದ ದೇವಸ್ಥಾನಗಳಲ್ಲಿ ಇದು ಕೂಡ ಒಂದು. ಈ ಕ್ಷೇತ್ರವು ಪರಶುರಾಮ ಮಹರ್ಷಿಯ ಸೃಷ್ಟಿ ಎಂದು ಹೇಳಲಾಗಿದೆ. ಕಾಲಕ್ರಮೇಣ ಈ ದೇವಸ್ಥಾನವಿರುವ ಸ್ಥಳವು ಬೇರೆ ಬೇರೆ ಹೆಸರುಗಳನ್ನು ಪಡೆದುಕೊಂಡಿತು. ಈ ದೇವಾಲಯದ ಪರಿಸರದಲ್ಲಿನ ಪ್ರಶಾಂತತೆ ನಿಜವಾಗಿಯೂ ಒಂದು ಅದ್ಭುತ ಅನುಭವ. ಜನರು ತಮ್ಮ ಅನೇಕ ಸಮಸ್ಯೆಗಳನ್ನು ಪರಿಹರಿಸುತ್ತಾರೆ ಎಂದು ಜನರು ನಂಬುತ್ತಾರೆ ಮತ್ತು ಆದ್ದರಿಂದ ಈ ಸ್ಥಳವನ್ನು ಮುಕ್ತಿ ಸ್ಥಳಗಳು ಎಂದು ಕರೆಯಲಾಗುತ್ತದೆ. ಅಂದರೆ ನೀವು ಮೋಕ್ಷವನ್ನು ಪಡೆಯುವ ಸ್ಥಳ ಎಂದು ಕರೆಯಲಾಗುತ್ತದೆ. ವಿನಾಯಕನ ಸನ್ನಿಧಾನದಲ್ಲಿ ಪ್ರತಿನಿತ್ಯ ಅನ್ನದಾನ ಸೇವೆ ನಡೆಯುತ್ತದೆ. ಗರ್ಭಗೃಹ ಅಥವಾ ಮುಖ್ಯ ಗರ್ಭಗುಡಿಯು ಚತುರ್ಭುಜದಲ್ಲಿ 4 ತೋಳುಗಳನ್ನು ಹೊಂದಿರುವ ದೊಡ್ಡ ಬಂಡೆಯಲ್ಲಿ ಬೆಳ್ಳಿಯ ಕವಚದಿಂದ ಆವೃತವಾದ ರಚನೆಯಲ್ಲಿ ವಿನಾಯಕನನ್ನು ಹೊಂದಿದೆ. 2 ತೋಳುಗಳು ಆ ವರದ ಹಸ್ತಿ ವರಗಳನ್ನು ನೀಡುತ್ತವೆ ಮತ್ತು 2 ಕೈಗಳು ಮೋಕ್ಷವನ್ನು ಸಾಧಿಸಲು ಸೂಚಿಸುತ್ತವೆ. ಗರ್ಭಗೃಹ ಅಥವಾ ಮುಖ್ಯ ಗರ್ಭಗುಡಿಯು ಚತುರ್ಭುಜದಲ್ಲಿ 4 ತೋಳುಗಳನ್ನು ಹೊಂದಿರುವ ದೊಡ್ಡ ಬಂಡೆಯಲ್ಲಿ ಬೆಳ್ಳಿಯ ಕವಚದಿಂದ ಆವೃತವಾದ ರಚನೆಯಲ್ಲಿ ವಿನಾಯಕನನ್ನು ಹೊಂದಿದೆ. 2 ತೋಳುಗಳು ಆ ವರದ ಹಸ್ತಿ ವರಗಳನ್ನು ನೀಡುತ್ತವೆ ಮತ್ತು 2 ಕೈಗಳು ಮೋಕ್ಷವನ್ನು ಸಾಧಿಸಲು ಸೂಚಿಸುತ್ತವೆ.